ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ವೀಕ್ಷಕರೇ. ನಾನು ಕೇವಲ ನಿಮಿತ್ತ ಮಾತ್ರ. ಈ ಗೌರವ ನನಗೆ ಸಲ್ಲೋದಿಲ್ಲ, ಇದು 140 ಕೋಟಿ ಭಾರತೀಯರಿಗೆ ಸಲ್ಲಿದ್ದು. ಈ ಮಾತುಗಳನ್ನು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಿ ನೆಲದಲ್ಲಿ ನಿಂತು ಹೇಳಿದಾಗ ಅಲ್ಲಿದ್ದ ಅನಿವಾಸಿ ಭಾರತೀಯರು ಮಾತ್ರವಲ್ಲ, ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡ್ತಾಗಿತ್ತು. ಇತ್ತೀಚೆಗೆ ಇಥಿಯೋಪಿಯಾ ಇರಬಹುದು, ನೈಜೀರಿಯಾ ಇರಬಹುದು ಅಥವಾ ಗಯಾನ ಇರಬಹುದು, ಮೋದಿ ಕಾಲಿಟ್ಟ ಕಡೆಯಲ್ಲೆಲ್ಲ ಕೇಳಿ ಬರ್ತಾ ಇರುವುದು ಒಂದೇ ಘೋಷಣೆ, ಅದು ಒಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ. ಹಿಂದೆಲ್ಲ ಭಾರತದ ಪ್ರಧಾನಿಗಳು ವಿದೇಶಕ್ಕೆ ಹೋದರೆ ಕೇವಲ ಒಪ್ಪಂದಗಳಿಗೆ ಸಹಿ ಹಾಕಿ ಬರ್ತಾಗಿದ್ರು. ಆದರೆ ಇಂದು ಪರಿಸ್ಥಿತಿ ಬದಲಾಗಿ ಹೋಗ್ಬಿಟ್ಟಿದೆ. ಅಮೆರಿಕದ ಅಧ್ಯಕ್ಷರಿಂದ ಹಿಡಿದು ಪಪುವಾ ನ್ಯೂ ಗಿನಿಯಾದ ಪ್ರಧಾನಿಯವರೆಗೂ ಮೋದಿ ಅವರನ್ನ ನೋಡುವ ರೀತಿಯೇ ಬದಲಾಗಿ ಒಬ್ರು ಇವರನ್ನ ಬಾಸ್ ಅಂತಾರೆ, ಇನ್ನೊಬ್ರು ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಮತ್ತೊಬ್ರು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವ ಕೊಡ್ತಾರೆ. ಅಷ್ಟಕ್ಕೂ ಮೋದಿ ಅವರಲ್ಲಿ ಅಂಥದ್ದೇನಿದೆ? ಕಳೆದ 10 ವರ್ಷಗಳಲ್ಲಿ ಭಾರತದ ಚೆಹರೆ ಜಾಗತಿಕ ಮಟ್ಟದಲ್ಲಿ ಹೇಗೆ ಬದಲಾಯಿತು? ಯಾವ ದೇಶಗಳು ಮೋದಿಗೆ ಯಾವೆಲ್ಲ ಪ್ರಶಸ್ತಿಗಳನ್ನು ನೀಡಿವೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ವಿಶ್ವಗುರು ಹಾದಿಯ ರೋಚಕ ಕಥೆಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಮೋದಿಯವರ ಆಡಳಿತ ಹೇಗಿದೆ, ಅದರಲ್ಲೂ 75 ವರ್ಷ ತುಂಬಿ 76ನೇ ವರ್ಷಕ್ಕೆ ಕಾಲಿಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಿನ ವರ್ಷ ಅಂದರೆ 2026ರಲ್ಲಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಲಿದ್ದಾರೆ ಅಂತ ಕೆಲವೊಂದಿಷ್ಟು ಭವಿಷ್ಯಕಾರರು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರಲ್ಲ, ಇದ್ರ ಬಗ್ಗೆ ನಿಮಗೇನನ್ಸುತ್ತೆ? ಸಪೋಸ್ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರೆ ಮುಂದಿನ ಪ್ರಧಾನಿ ಯಾರಾಗಬೇಕು? UP CM ಯೋಗಿ ಆದಿತ್ಯನಾಥ್ ಅವರು ಆಗಬೇಕಾ, ಇಲ್ಲ ಅಮಿತ್ ಶಾ ಆಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಮೊದಲಿಗೆ ಇತ್ತೀಚಿನ ಘಟನೆಗಳಿಂದಲೇ ಪ್ರಾರಂಭ ಮಾಡೋಣ. ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಆಫ್ರಿಕಾ ಮತ್ತು ಕೆರಿಬಿಯನ್ ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ರು. ಅಲ್ಲಿ ನಡೆದ ಘಟನೆಗಳು ಪ್ರತಿಯೊಬ್ಬ ಭಾರತೀಯನ ಎದೆ ಹುಬ್ಬಿಸುವಂತೆ ಮಾಡಿದೆ. ವಿಶೇಷವಾಗಿ ನೈಜೀರಿಯಾ ಮತ್ತು ಗಯಾನಾ ದೇಶಗಳು ಮೋದಿಯವರಿಗೆ ತಮ್ಮ ದೇಶದ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಿವೆ. ಪ್ರಶಸ್ತಿ ಸ್ವೀಕರಿಸಿದ ನಂತರ ನರೇಂದ್ರ ಮೋದಿಯವರು ಆಡಿದ ಮಾತುಗಳು ಅವರ ವ್ಯಕ್ತಿತ್ವವನ್ನ ತೋರಿಸ್ತಾಗಿವೆ. ಇದು ನರೇಂದ್ರ ಮೋದಿಗೆ ಸಿಕ್ಕ ಗೌರವ ಅಲ್ಲ, ಇದು ಭಾರತದ ಸಂಸ್ಕೃತಿ, ಭಾರತದ ಜನತೆ ಮತ್ತು ನಮ್ಮ ಸಾಮರ್ಥ್ಯಕ್ಕೆ ಸಿಕ್ಕ ಗೌರವ ಅಂತ ಹೇಳಿದ್ದಾರೆ. ಅಲ್ಲಿನ ಬೀದಿಗಳಲ್ಲಿ ಭಾರತೀಯ ತ್ರಿವರ್ಣ ಧ್ವಜ ಹಾರಾಡ್ತಾ ಇತ್ತು. ಒಂದೇ ಮಾತರಂ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ಒಂದು ಕಾಲದಲ್ಲಿ ಬಡ ರಾಷ್ಟ್ರಗಳು ಎಂದು ಕರೆಯಲ್ಪಡ್ತಾ ಇದ್ದ ದೇಶಗಳನ್ನ ಮೋದಿ ಗ್ಲೋಬಲ್ ಸೌತ್ ಎಂಬ ಹೆಸರಲ್ಲಿ ಒಗ್ಗೂಡಿಸ್ತಾ ಇದ್ರು. ಆಫ್ರಿಕಾ ಒಕ್ಕೂಟಕ್ಕೆ G20ಯಲ್ಲಿ ಖಾಯಂ ಸದಸ್ಯತ್ವ ಕೊಡಿಸಿದ್ದು ಮೋದಿಯವರ ಅತಿದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ. ಇದೇ ಕಾರಣಕ್ಕೆ ಆಫ್ರಿಕನ್ ರಾಷ್ಟ್ರಗಳು ಮೋದಿಯವರನ್ನ ತಮ್ಮ ಸ್ವಂತ ನಾಯಕನಂತೆ ಕಾಣ್ತಾರೆ. ಈಗ ಪ್ರಶ್ನೆಗೆ ಬರೋಣ. ಅಮೆರಿಕ, ರಷ್ಯಾ, ಆಸ್ಟ್ರೇಲಿಯಾ, ಫ್ರಾನ್ಸ್ ಹೀಗೆ ಪರಸ್ಪರ ಶತ್ರುಗಳಾಗಿರುವ ದೇಶಗಳು ಕೂಡ ನರೇಂದ್ರ ಮೋದಿಯವರನ್ನ ಯಾಕೆ ಗೌರವಿಸುತ್ತವೆ? ಇದಕ್ಕೆ ಪ್ರಮುಖ 5 ಕಾರಣಗಳಿದ್ದಾವೆ. ಸ್ವತಂತ್ರ ವಿದೇಶಾಂಗ ನೀತಿ. ಉಕ್ರೇನ್ ರಷ್ಯಾ ಯುದ್ಧದ ಸಮಯದಲ್ಲಿ ಇಡೀ ಪ್ರಪಂಚ ಭಾರತದ ಮೇಲೆ ಒತ್ತಡ ಹಾಕಿತ್ತು. ನೀವು ರಷ್ಯಾದಿಂದ ಆಯಿಲ್ ತಗೋಬೇಡಿ, ಅಮೆರಿಕದ ಜೊತೆ ನಿಲ್ಲಿ ಅಂತ. ಆದರೆ ಮೋದಿ ಯಾರಿಗೂ ಜಗಲಿಲ್ಲ. ನನ್ನ ದೇಶದ ಹಿತಾಸಕ್ತಿಯೇ ನನಗೆ ಮುಖ್ಯ, ನನಗೆ ಕಡಿಮೆ ಬೆಲೆಗೆ ಎಣ್ಣೆ ಸಿಕ್ಕರೆ ನಾನು ತಗೊಳ್ತೀನಿ ಅಂತ ರಷ್ಯಾದ ಜೊತೆ ವ್ಯಾಪಾರ ಮುಂದುವರೆಸಿದ್ರು. ಅದೇ ಸಮಯದಲ್ಲಿ ಅಮೆರಿಕದ ಜೊತೆಗೂ ಉತ್ತಮ ಸಂಬಂಧ ಇಟ್ಟುಕೊಂಡಿದ್ರು. ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಈ ಧೈರ್ಯವನ್ನ ವಿಶ್ವ ನಾಯಕರು ಮೆಚ್ಚಿಕೊಂಡಿದ್ರು. 2ನೇ ಕಾರಣ, ಸಂಕಷ್ಟದ ಸಮಯದಲ್ಲಿ ರಕ್ಷಕ. ಕೊರೋನಾ ಬಂದಾಗ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ವು. ಆದರೆ ಭಾರತ ವ್ಯಾಕ್ಸಿನ್ ಮೈತ್ರಿ ಮೂಲಕ 100 ಬಡ ರಾಷ್ಟ್ರಗಳಿಗೆ ಉಚಿತವಾಗಿ ಲಸಿಕೆ ಕಳುಹಿಸಿತು. ಅಂದು ಬ್ರೆಜಿಲ್ ಅಧ್ಯಕ್ಷ ಹನುಮಂತ ಸಂಜೀವಿನಿ ತರ್ತಾ ಇರುವ ಫೋಟೋ ಹಾಕಿ ಭಾರತಕ್ಕೆ ಧನ್ಯವಾದ ಹೇಳಿದ್ರು. ಆಫ್ರಿಕಾ ಮತ್ತು ಕೆರಿಬಿಯನ್ ರಾಷ್ಟ್ರಗಳು ಇಂದಿಗೂ ಆ ಸಹಾಯವನ್ನ ಮರೆತಿಲ್ಲ. ಇನ್ನು ಆರ್ಥಿಕ ಶಕ್ತಿ ಅಂದರೆ ಎಕನಾಮಿಕ್ ಪವರ್ ಹೌಸ್. ಭಾರತ ಇಂದು ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗಿದೆ. ಅತಿ ವೇಗವಾಗಿ ಬೆಳೀತಾ ಇರುವ ಮಾರುಕಟ್ಟೆ. ಜಗತ್ತಿನ ದೊಡ್ಡ ಕಂಪನಿಗಳಿಗೆ ಭಾರತ ಬೇಕು. ಹಾಗಾಗಿ ಮೋದಿ ಅವರನ್ನ ಓಲೈಸೋದೆ ಅವರಿಗೆ ಅನಿವಾರ್ಯವಾಗಿದೆ. ಇನ್ನು ಭಾರತೀಯ ಅನಿವಾಸಿಗಳ ಶಕ್ತಿ. ಅಮೆರಿಕ, ಬ್ರಿಟನ್, ಕೆನಡಾಗಳಲ್ಲಿರುವ ಭಾರತೀಯರು ಇಂದು ಅಲ್ಲಿನ ರಾಜಕೀಯ ನಿರ್ಧರಿಸುವ ಶಕ್ತಿಯಾಗಿದ್ದಾರೆ. ಮೋದಿಯವರು ಹೋದ ಕಡೆಯಲ್ಲೆಲ್ಲ ಸ್ಟೇಡಿಯಂ ತುಂಬುವಷ್ಟು ಜನ ಸೇರ್ತಾರೆ. ಇದನ್ನ ನೋಡಿ ಅಲ್ಲಿನ ನಾಯಕರು ಮೋದಿಯವರ ಜನಪ್ರಿಯತೆ ನಮ್ಮ ದೇಶದಲ್ಲೂ ಎಷ್ಟಿದೆ ಅಂತ ಆಶ್ಚರ್ಯ ಪಡ್ತಾರೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ. ಉರಿ ಮತ್ತು ಪುಲ್ವಾಮಾ ದಾಳಿಯ ನಂತರ ಪಾಕಿಸ್ತಾನದ ಒಳಗೆ ಹೋಗಿ ಏರ್ ಸ್ಟ್ರೈಕ್ ಮಾಡಿದ್ದು ಭಾರತದ ಇಮೇಜ್ ಬದಲಾಯಿಸಿತು. ಭಾರತ ಈಗ ಶಾಂತಿಯುತ ರಾಷ್ಟ್ರ ಮಾತ್ರವಲ್ಲ,
ಕೆಣಕಿದ್ರೆ ಸುಮ್ಮನೆ ಬಿಡೋದಿಲ್ಲ ಎಂಬ ಸಂದೇಶ ರವಾನೆ ಮಾಡಿದೆ. ಇಷ್ಟೆಲ್ಲ ಕಾರಣಗಳಿಂದಾಗಿ ನರೇಂದ್ರ ಮೋದಿ ಅವರನ್ನ ಕೆಲವೊಂದಿಷ್ಟು ರಾಷ್ಟ್ರಗಳು ನಮ್ಮ ನಾಯಕ, ನಮ್ಮವರು ಅಂತ ಅವರಿಗೆ ಸ್ವಾಗತವನ್ನ ಕೊಡ್ತಾರೆ. ಹಾಗಾದ್ರೆ ಯಾವ್ಯಾವ ರಾಷ್ಟ್ರಗಳು ಹೇಗೆ ಸ್ವಾಗತವನ್ನ ಕೊಟ್ಟಿದ್ದಾವೆ ಅಂತ ನೋಡ್ತಾ ಹೋಗೋದಾದ್ರೆ, ಪಪುವಾ ನ್ಯೂ ಗಿನಿಯಾದಲ್ಲಿ ಪಾದಸ್ಪರ್ಶ. ಮೋದಿಯವರು ಪಪುವಾ ನ್ಯೂ ಗಿನಿಯಾಗೆ ಹೋದಾಗ ಅಲ್ಲಿನ ಸಂಪ್ರದಾಯದ ಪ್ರಕಾರ ಸೂರ್ಯಾಸ್ತದ ನಂತರ ಯಾರನ್ನೂ ಸ್ವಾಗತ ಮಾಡುವಂತಿಲ್ಲ. ಆದರೆ ಮೋದಿಗಾಗಿ ನಿಯಮವನ್ನ ಮುರಿದಿದ್ರು. ಅಷ್ಟೇ ಅಲ್ಲ, ಅಲ್ಲಿನ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ವಿಮಾನ ನಿಲ್ದಾಣದಲ್ಲೇ ಮೋದಿಯವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು. ಒಬ್ಬ ದೇಶದ ಪ್ರಧಾನಿ ಇನ್ನೊಬ್ಬ ಪ್ರಧಾನಿಯ ಕಾಲಿಗೆ ಬೀಳುವುದು ಇದು ಇತಿಹಾಸದಲ್ಲೇ ಅಪರೂಪ. ಆಸ್ಟ್ರೇಲಿಯಾದಲ್ಲಿ ದಿ ಬಾಸ್. ಸಿಡ್ನಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಾವಿರಾರು ಭಾರತೀಯರು ಸೇರಿದ್ರು. ಆಗ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು, ಬ್ರೂಸ್ ಸ್ಪ್ರಿಂಗ್ಸ್ಟೀನ್ ಪ್ರಖ್ಯಾತ ಗಾಯಕ ಕೂಡ, ಇಲ್ಲಿ ಇಷ್ಟು ಜನ ಸೇರೋದಕ್ಕೆ ಸಾಧ್ಯವಿಲ್ಲ, ಪ್ರೈಮ್ ಮಿನಿಸ್ಟರ್ ಮೋದಿ ಈಸ್ ದ ಬಾಸ್ ಅಂತ ಘೋಷಣೆ ಮಾಡಿದ್ರು. ಅಮೆರಿಕದ ಸಂಸತ್ತಲ್ಲಿ ಚಪ್ಪಾಳೆ. ಅಮೆರಿಕದ ಕಾಂಗ್ರೆಸ್ ಸಂಸತ್ತು ಉದ್ದೇಶಿಸಿ 2 ಬಾರಿ ಮಾತನಾಡಿದ ಏಕೈಕ ಭಾರತೀಯ ಪ್ರಧಾನಿ ಅಂದ್ರೆ ಮೋದಿಯವರು. ಪ್ರಧಾನಿ ಮೋದಿ ಮಾತನಾಡುವಾಗ ಅಲ್ಲಿನ ಸೆನೆಟರ್ಗಳು ಎದ್ದು ನಿಂತು ಸುಮಾರು 15 ಬಾರಿ ಚಪ್ಪಾಳೆ ತಟ್ಟಿರುವುದು ಇತಿಹಾಸ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ನಾನು ನಿಮ್ಮ ಆಟೋಗ್ರಾಫ್ ತಗೋಬೇಕು ಎಂದಿದ್ದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಇನ್ನು ವೀಕ್ಷಕರೇ, ಇದು ಬಹಳ ಮುಖ್ಯವಾದ ಭಾಗ. ಮೋದಿಯವರಿಗೆ ಕೇವಲ ಹೊಗಳಿಕೆ ಸಿಕ್ಕಿಲ್ಲ, ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಅವುಗಳನ್ನು ನೋಡ್ತಾ ಹೋಗೋದಾದ್ರೆ, ಆರ್ಡರ್ ಆಫ್ ಝುಯೆದ್ UAE ಒಂದು ಪ್ರಶಸ್ತಿಯನ್ನು ಕೊಟ್ಟಿದೆ. ಇನ್ನು ಆರ್ಡರ್ ಆಫ್ ಸೆಂಟ್ ಆಂಡ್ರ್ಯೂ ರಷ್ಯಾ ಈ ಪ್ರಶಸ್ತಿಯನ್ನು ಕೊಟ್ಟಿದೆ. ಲೆಜೆಂಡ್ ಆಫ್ ಮೆರಿಟ್ ಅಮೆರಿಕ ಈ ಪ್ರಶಸ್ತಿಯನ್ನು ಕೊಟ್ಟಿದೆ. ಗ್ರ್ಯಾಂಡ್ ಕ್ರಾಸ್ ಆಫ್ ದ ಲೆಜೆಂಡ್ ಆಫ್ ಆನರ್ ಫ್ರಾನ್ಸ್ ಈ ಪ್ರಶಸ್ತಿಯನ್ನು ಕೊಟ್ಟಿದೆ. ಆರ್ಡರ್ ಆಫ್ ದ ನೈಲ್ ಈಜಿಪ್ಟ್ ಪ್ರಶಸ್ತಿಯನ್ನು ಕೊಟ್ಟಿದೆ. ಕಿಂಗ್ ಹಮಾದ್ ಆರ್ಡರ್ ಆಫ್ ದ ರಿನೈಸೈನ್ಸ್ ಬಹ್ರೈನ್. ನಿಶಾನ್ ಎಜ್ಬುದ್ದೀನ್ ಮಾಲ್ಡೀವ್ಸ್. ಬ್ರೂಕ್ ಗ್ಯೂಬ್ಡು ಭೂತಾನ್. ಫಿಜಿ, ಪಪುವಾ ನ್ಯೂ ಗಿನಿಯಾ, ನೈಜೀರಿಯಾ, ಗಯಾನಾ, ಹೀಗೆ ಅನೇಕ ಪ್ರಶಸ್ತಿಗಳು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾಲಾಗಿದೆ. ಒಟ್ಟು ಸುಮಾರು 15ಕ್ಕೂ ಹೆಚ್ಚು ದೇಶಗಳು ತಮ್ಮ ಸರ್ವೋಚ್ಚ ಪ್ರಶಸ್ತಿಯನ್ನು ಭಾರತ ಪ್ರಧಾನಿಯವರಿಗೆ ನೀಡಿದ್ದಾರೆ. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಯಾವ ಪ್ರಧಾನಿಗಳಿಗೂ ಕೂಡ ಸಿಗದ ಗೌರವ ಅಂತಾನೆ ಹೇಳಬಹುದು. ಇನ್ನು ಪ್ರಧಾನಿ ನರೇಂದ್ರ ಮೋದಿಗೆ ಪ್ರಶಸ್ತಿ ಸಿಕ್ಕರೆ ಸಾಮಾನ್ಯ ಜನರಿಗೇನು ಲಾಭ ಅಂತ ಕೆಲವರು ಕೇಳಬಹುದು. ಇಂದು ಭಾರತದ ಪಾಸ್ಪೋರ್ಟ್ಗೆ ಬೆಲೆ ಬಂದಿದೆ. ವಿದೇಶಗಳಲ್ಲಿ ಭಾರತೀಯರನ್ನ ಗೌರವದಿಂದ ನೋಡ್ತಾ ಇದ್ದಾರೆ. ಇನ್ನು ಹೂಡಿಕೆ ಸಂಬಂಧಗಳಿಂದಾಗಿ ವಿದೇಶಿ ಕಂಪನಿಗಳು ಆಪಲ್, ಗೂಗಲ್, ಟೆಸ್ಲಾ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾವೆ. ಇದರಿಂದ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ. ಉಕ್ರೇನ್ ಯುದ್ಧದಲ್ಲಿ ಸಿಲುಕಿದ್ದ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತರಲು ಸಾಧ್ಯವಾಗಿದ್ದು ಇದೇ ಪ್ರಭಾವದಿಂದ. ಮೋದಿ ಫೋನ್ ಮಾಡಿದ್ರೆ ಯುದ್ಧವೂ ಸ್ವಲ್ಪ ಹೊತ್ತು ನಿಲ್ಲತ್ತೆ ಎಂಬ ಮಾತು ಈಗ ಅಲ್ಲಿ ಸಾಬೀತಾಗಿದೆ. ಹಾಗಂತ ಎಲ್ಲವೂ ಹೂವಿನ ಹಾಸಿಗೆಯಲ್ಲ. ಪಾಶ್ಚಿಮಾತ್ಯ ಮಾಧ್ಯಮಗಳು ಅರ್ಥಾತ್ BBC, ನ್ಯೂಯಾರ್ಕ್ ಟೈಮ್ಸ್ ಆಗಾಗ ಮೋದಿಯವರನ್ನು ಟೀಕೆ ಮಾಡ್ತಾ ಇರತ್ವೆ, ಮಾನವ ಹಕ್ಕುಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇರತ್ವೆ. ಆದರೆ ನನ್ನ ಕೆಲಸವೇ ನನ್ನ ಉತ್ತರ ಎಂಬಂತೆ ಮೋದಿ ಮುನ್ನಡಿತಾ ಇದ್ದಾರೆ. ಜಾಗತಿಕ ಸಮೀಕ್ಷೆ ಸಂಸ್ಥೆಯಾದ ಮಾರ್ನಿಂಗ್ ಕನ್ಸಲ್ಟ್ ಪ್ರಕಾರ 70%ಕ್ಕೂ ಹೆಚ್ಚು ಅಪ್ರೂವಲ್ ರೇಟಿಂಗ್ ಪಡೆಯುವ ಮೂಲಕ ಮೋದಿ ಸತತವಾಗಿ ವಿಶ್ವದ ನಂಬರ್ 1 ಜನಪ್ರಿಯ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ವೀಕ್ಷಕರೇ, ಕೊನೆಯದಾಗಿ ಹೇಳೋದಾದರೆ 2014ರ ಮೊದಲು ಭಾರತ ವಿಶ್ವ ವೇದಿಕೆಯಲ್ಲಿ ಒಂದು ಮೂಕ ಪ್ರೇಕ್ಷಕನಂತಿತ್ತು. ಆದರೆ ಇಂದು ಭಾರತ ಆಟಗಾರನಲ್ಲ, ಬದಲಿಗೆ ಆಟವನ್ನೇ ನಿರ್ಧರಿಸುವ ನಿರ್ಣಾಯಕ ಶಕ್ತಿಯಾಗಿ ಬೆಳೆದು ನಿಂತಿದೆ. ಇಥಿಯೋಪಿಯಾ ಅಥವಾ ನೈಜೀರಿಯಾದಲ್ಲಿ ನಿಂತು ಒಂದೇ ಮಾತರಂ ಹೇಳುವಾಗ ಸಿಗುವ ರೋಮಾಂಚನ, ಪಪುವಾ ನ್ಯೂ ಗಿನಿಯಾದ ಪ್ರಧಾನಿ ಬಾಗಿ ನಮಸ್ಕರಿಸುವಾಗ ಸಿಗುವ ಗೌರವ, ಇದು ಒಬ್ಬ ವ್ಯಕ್ತಿಗೆ ಸಿಕ್ಕಿದ್ದಲ್ಲ, ಇದು ನಮ್ಮ ದೇಶದ ಪರಂಪರೆಗೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಮತ್ತು ನಮ್ಮಂತಹ ಕೋಟ್ಯಾಂತರ ಭಾರತೀಯರಿಗೆ ಸಿಕ್ಕ ಗೌರವ. ಮೋದಿಯವರು ಹೇಳಿದಂತೆ ಇದು ಭಾರತದ ಸಮಯ, ಇದು ಭಾರತದ ಯೋಗ. ವಿಶ್ವಗುರು ಆಗುವತ್ತ ಭಾರತ ಇಡುತ್ತಿರುವ ಈ ಹೆಜ್ಜೆಗಳು ಹೀಗೆಯೇ ಮುಂದುವರಿಲಿ ಅಂತ ಆಶಿಸೋಣ. ಈ ವಿಡಿಯೋ ಬಗ್ಗೆ ನಿಮಗೇನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರ ಹೇಗಿದೆ? ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.